ತಮಗೆಲ್ಲರಿಗೂ ಸ್ವಾಗತ. ಇನ್ಫಿನಿಟಿ ಕೋಚಿಂಗ್ ಕ್ಲಾಸಸ್ ಭಾಲ್ಕಿಯಿಂದ ನಾವು ಅತ್ಯಂತ ಪ್ರಮುಖವಾದ GK ಪ್ರಶ್ನೆಗಳನ್ನು ಪ್ರತಿದಿನ ನೋಡ್ತಾ ಇದ್ದೀವಿ. ಸೊ ಇವತ್ತು ನಾವು ಟಾಪ್ 15 GK ಕ್ವಶನ್ ಅನ್ನು ತಗೊಂಡಿದ್ವಿ. ಓಕೆನಾ? ಸೊ ಈ ಕ್ವಶನ್ ಅಲ್ಲಿ ಮಹತ್ವದ ಘಟ್ಟ ಏನಂದ್ರೆ ಪ್ರತಿಯೊಂದು ಮೊದಲುಗಳನ್ನು ನಮ್ಗೆ ಗೊತ್ತಿರಬೇಕು. ಓಕೆ, ಭಾರತದ ಯಾವ ಮೊದಲುಗಳದವ ಅದು ಕೂಡ ತಿಳ್ಕೊಬೇಕು. ಉದಾಹರಣೆಗೆ ಮೊದಲ ರಾಷ್ಟ್ರಪತಿ, ಮೊದಲ ರಾಜ್ಯಪಾಲರು, ಮೊದಲ ಉದ್ಯಾನವನ, ಮೊದಲ ರಾಷ್ಟ್ರೀಯ ಉದ್ಯಾನವನ, ಈ ರೀತಿ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ನಾನು ತಗೊಳ್ಳಿದ್ದು ಬರೀ 15 ಕ್ವಶನ್ ಅನ್ನ ತಗೊಂಡಿದ್ದೀನಿ. ಓಕೆನಾ? ಸರಿ. ಸೊ ಮೊದಲು ಬಂದ್ಬಿಟ್ಟು ಮೊದಲನೇ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರ ಉತ್ತರ ಪ್ರದೇಶ. ಓಕೆ, ಈ ಉತ್ತರ ಪ್ರದೇಶ ಅಂತಕ್ಕಂಥದ್ದು ನಮ್ಮ ಭಾರತದ ಉತ್ತರ ಭಾಗದಲ್ಲಿದೆ. ಭಾರತದ ನಾರ್ತ್ ಅಂತಕ್ಕಂಥ ಭಾಗದಲ್ಲಿ ಉತ್ತರ ಪ್ರದೇಶವನ್ನು ನಾವು ಕಾಣಬಹುದು. ಸೊ ಅದರ ರಾಜಧಾನಿ ಬಂದ್ಬಿಟ್ಟು ಲಕ್ನೋ ಅಂತ. ಜೊತೆಗೆ ಅದರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 19,98,12,341 ಜನ ಅಲ್ಲಿದೆ. ಅಂದ್ರೆ ನಮ್ಮ ಭಾರತದ 17% ಜನಸಂಖ್ಯೆ ನಾವು ಉತ್ತರ ಪ್ರದೇಶದಲ್ಲಿ ನಾವು ಕಾಣಬಹುದು. ಓಕೆ, ಈ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ, ಅದರ ರಾಜಧಾನಿ ಲಕ್ನೋ. ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರ ಅದು ನಮ್ಮ ಸಿಕ್ಕಿಂ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಅದೇ ತರ ಭಾರತದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ. ಸೊ ಇಲ್ಲಿ ಜನಸಾಂದ್ರತೆ ಅಂದ್ರೆ ಏನ್ರಿ ಸರ್? ಜನಸಾಂದ್ರತೆ ಅಂದ್ರೆ ಒಂದು ಪ್ರದೇಶದ ದಟ್ಟಣೆಯ ಜನ ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ನಾವು 1 ಕಿಲೋಮೀಟರ್ ಅಲ್ಲಿ ಎಷ್ಟು ಜನರು ವಾಸಿಸ್ತಿದ್ದಾರೆ? ಓಕೆ, ಸೊ 1 ಕಿಲೋಮೀಟರ್ ಒಳಗ ಅತಿ ಹೆಚ್ಚು ಜನಸಂಖ್ಯೆ ಇದ್ರ ಅದನ್ನ ನಾವು ಜನಸಾಂದ್ರತೆ ಅಂತ ಕರಿತೀವಿ. ಸೊ ಅಲ್ಲಿ ನಾವು ಬಿಹಾರದಲ್ಲಿ ನೋಡಿದಾಗ ಪ್ರತಿ ಕಿಲೋಮೀಟರ್ ಅಲ್ಲಿ 1388 ಜನ ನಮಗೆ ಇಲ್ಲಿ ಸಿಗ್ತಾರೆ. ಓಕೆ, ಸೊ ಭಾರತದ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಅಂದ್ರೆ ಅದೇ ಅರುಣಾಚಲ ಪ್ರದೇಶ. ಓಕೆ, ಸೊ ಈ ಅರುಣಾಚಲ ಪ್ರದೇಶ ಬಂದ್ಬಿಟ್ರೆ ಇದ್ರದ್ದು ರಾಜಧಾನಿ ನಾವೇನ್ ನೋಡ್ತೀವಿ ಅಂದ್ರ ಇಟಾನಗರ ಅಂತ ಕರ್ತ. ಓಕೆ, ಅದೇ ತರ ಭಾರತದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ. ಸರ್, ಸಾಕ್ಷರತೆ ಅಂದ್ರೆ ಏನು? ಸಾಕ್ಷರತೆ ಅಂದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಣವನ್ನ ಪಡೆಯುತ್ತಾರ ಅದನ್ನ ನಾವು ಸಾಕ್ಷರತೆ ಅಂತ ಇಲ್ಲಿ ನಾವು ಅಳಿತೀವಿ. ಭಾರತದ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ರಾಜ್ಯ ಯಾವುದು ಅಂದ್ರ ಬಿಹಾರ್. ಬಿಹಾರ್ನಲ್ಲಿ ಶೈಕ್ಷಣಿಕವನ್ನು ಪಡಿತಕ್ಕಂತ ಜನ ತುಂಬಾ ಕಡಿಮೆ ಇದ್ದಾರೆ. ಸೊ ಅದರ ಸಲುವಾಗಿ ನಾವು ಬಿಹಾರನ್ನ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ನಾವು ಶಿಕ್ಷಕ ವೃತ್ತಿಯಲ್ಲಿ ಬಂದಾಗ ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ ಅಂದ್ರೆ ಅದೇ ನಮ್ಮ ಸಾವಿತ್ರಿಬಾಯಿ ಫುಲೆ. ಓಕೆ, ಇವರು ಮಹಾರಾಷ್ಟ್ರದಲ್ಲಿ ಜನಿಸಿದಂತ ಒಬ್ಬ ಮಹಿಳೆ, ಒಬ್ಬ ದಲಿತ ಮಹಿಳೆ. ಅದು ಬಂದ್ಬಿಟ್ಟು ಭಾರತದ ಮೊದಲ ಮಹಿಳಾ ವೈದ್ಯ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಆಗಿದ್ದು, ವೈದ್ಯರಾಗಿದ್ದಂದ್ರೆ ಅದು ಡಾಕ್ಟರ್ ಆನಂದಿ ಗೋಪಾಲ್ ಜೋಶಿ ಅಂತಕ್ಕಂಥದ್ದು. ಇವರು ಮೊದಲ ಬಾರಿ ಇಂಗ್ಲೆಂಡಿನಲ್ಲಿ ತಮ್ಮ MBBS ಅನ್ನ ಮುಗಿಸಿ ನಮ್ಮ ಭಾರತದಲ್ಲಿ ಮೊದಲ ಮಹಿಳಾ ಡಾಕ್ಟರ್ ಆಗಿ ಪಾಲ್ಗೊಳ್ತಾರೆ. ಓಕೆ, ಸೊ ಇಲ್ಲಿ ಭಾರತದ ಮೊದಲ ಮಹಿಳಾ ಪೈಲಟ್. ಸೊ ಪೈಲಟ್ ಅಂದಾಗ ವಿಮಾನವನ್ನ ಓಡಿಸ್ತಕ್ಕಂಥದ್ದು. ಓಕೆ, ಸೊ ಅದರಲ್ಲಿ ಭಾರತದ ಮಹಿಳೆ ಯಾರು ಮೊದಲು ಭಾಗವಹಿಸಿದ್ರಂದ್ರ ಸರ್ಲಾ ಠಕ್ರಾಲ್ ಅಂತಕ್ಕಂಥ ಮಹಿಳೆ ಮೊದಲು ಪೈಲಟ್ ಆಗಿದ್ದಳು. ಅದೇ ತರ ಭಾರತದ ಶ್ರೀಮಂತ ಮಹಿಳೆ ಯಾರು? ಭಾರತದಲ್ಲಿ ಮಹಿಳೆಯರ ಗಣತೆಗೆ ತೆಗೆದುಕೊಂಡಾಗ ಅದು ಸಾವಿತ್ರಿಬಾಯಿ ಜಿಂದಾಲ್ ಅವರು ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಮಹಿಳೆಯಾಗಿದ್ದಾರೆ. ಭಾರತದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ. ಓಕೆ, ನೊಬೆಲ್ ಪ್ರೈಸ್. ಸೊ ಇದು ನೊಬೆಲ್ ಪ್ರೈಸ್ ಅಂತಕ್ಕಂಥದ್ದು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಅತ್ಯುನ್ನತ ಪ್ರಶಸ್ತಿ. ಸೊ ಇದು ಯಾವುದಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ಸೊ ರಾಸಾಯನಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರ, ಹೀಗೆ ಹಲವಾರು ವಿಷಯಗಳು ಅಂದ್ರೆ 6 ವಿಷಯಗಳ ಕುರಿತು ನೊಬೆಲ್ ಪ್ರೈಸ್ ಅನ್ನ ಕೊಡ್ತಾರೆ. ಅದರಲ್ಲಿ ನಮ್ಮ ಭಾರತೀಯ ಮಹಿಳೆ ಯಾರು? ಭಾರತೀಯ ಮೊದಲ ಮಹಿಳೆ ಪಡೆದಿದ್ದು ಯಾರಂದ್ರ ಮದರ್ ತೆರೇಸಾ. ಸೊ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ನಾವು ರಾಷ್ಟ್ರಪತಿಗೆ ಬಂದಾಗ
ಸೊ ಇಲ್ಲಿ ರಾಷ್ಟ್ರಪತಿ, ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂದ್ರ ಪ್ರತಿಭಾ ಪಾಟೀಲ್ ಅವರು. ಇವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ತರ ಹೆಚ್ಚು ಉಪ್ಪು ತಿನ್ನುವುದರಿಂದ ಬರುವ ರೋಗ, ನೀವು ಸಾಮಾನ್ಯವಾಗಿ ಸರ್ ಹೆಚ್ಚು ಉಪ್ಪು ತಿಂದ್ರೆ ನಮ್ಗೆ BP ಬರ್ತದೆ ಅಂತೀವಿ. BPನೂ ಬರುತ್ತದೆ, ಜೊತೆಗೆ ನಮಗೇನ್ ಬರ್ತದಪ್ಪ ಅಂದ್ರ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ನಮ್ಗ ಜಾಸ್ತಿ ಇದ್ಬಿಡ್ತದ. ಭಾರತದಲ್ಲಿ ಇಲಿಗಳ ದೇವಾಲಯ. ಸೊ ಇಲ್ಲಿ ನಮ್ಮ ಭಾರತ ಎಷ್ಟು ಶ್ರೇಷ್ಠ ನೋಡಿ, ಇಲಿಗಳಿಗೂ ಕೂಡ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಎಲ್ಲಿಯಪ್ಪ ಅಂದ್ರ ರಾಜಸ್ಥಾನದಲ್ಲಿ. ಅದೇ ಬಂದ್ಬಿಟ್ಟು ಇವತ್ತಿನ ಕೊನೆಯ ಪ್ರಶ್ನೆ.